ನಮಸ್ಕಾರ. ನಾನಿವತ್ತು ಸಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಸತ್ಯನಾರಾಯಣ ಪೂಜೆ ಪ್ರಸಾದನೂ ಅಂತ ಹೇಳ್ಬೋದು. ಇದಕ್ಕೆ ನಾನು ಒಂದು ಲೋಟ ರವೆ ತೊಗೊಂಡಿದ್ದೀನಿ. 1 ಲೋಟ ರವೆಗೆ 2.5 ಲೋಟ ನೀರು ಅಥವಾ ಹಾಲು ಹಾಕ್ಕೋಬೋದು. ನಾನು 1.5 ಲೋಟ ಹಾಲು ಹಾಕಿದ್ದೀನಿ, 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀವು ಹೆಂಗೆ ಬೇಕಾದ್ರೂ 1 ಲೋಟ ಬೇಕಿದ್ರೂ ಹಾಕ್ಕೋಬೋದು. 3 ಪಚ್ಚಬಾಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದಕ್ಕೆ ಪಚ್ಚಬಾಳೆ ಹಣ್ಣೇ ಸರಿ ಟೇಸ್ಟ್ ಕೊಡುತ್ತೆ. ಇದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಚ್ಚಬಾಳೆ ಹಣ್ಣನ್ನು. ಅದು ಹಾಲಲ್ಲಿ ಸೇರಿಸ್ಕೊಂಡು ಹಾಲು ಕುದಿಸ್ಬೇಕು. ಹಾಲಲ್ಲಿ ಪಚ್ಚಬಾಳೆ ಹಣ್ಣಿನ ಪೀಸ್ಗಳನ್ನು ಹಾಕಿಬಿಟ್ಟು ಕುದಿಸ್ಬೇಕು. ಅದನ್ನು ನಾನು ಇವಾಗ ಈ ಕಡೆ ಒಲೆಯಲ್ಲಿ ಕುದಿಯೋದಕ್ಕೆ ಇಡ್ತೀನಿ ಹಾಲನ್ನು. ಈಗ ಈ ಕಡೆ ಒಲೆಯಲ್ಲಿ ನಾನು ರವೆ ಹುರ್ಕೋತಾ ಇದ್ದೀನಿ. ಸೂಜಿ ರವೆ, ಇದು ಸಣ್ಣ ರವೆ ಅಂತಲೂ ಹೇಳ್ತಾರೆ. ಇದು 1/4 ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ನಾನು. 1 ಕಪ್ ರವೆಗೆ 1/4 ಕಪ್ಪು. ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಹೇಗೆ ಸ್ವೀಟು ಜಾಸ್ತಿ ಬೇಕಾದ್ರೆ ತೊಗೋಬೋದು, ಕಡಿಮೆ ಬೇಕಾದ್ರೆ ತೊಗೋಬೋದು. 2 ಸ್ಪೂನು, ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ತುಪ್ಪ ಹಾಕ್ಕೊಂಡು ಅದನ್ನು ಸಣ್ಣ ಬೆಂಕಿ ಮೇಲೆ ಚೆನ್ನಾಗಿ ಹುರ್ಕೋಬೇಕು. ರವೆ ಚೆನ್ನಾಗಿ ಹುರಿದಷ್ಟು ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಚಪಾತು ಅಂತಲೂ ಹೇಳ್ತಾರೆ. ಪೂಜೆ ಹೊತ್ತಲ್ಲಿ ಪ್ರಸಾದಕ್ಕೋಸ್ಕರ ಮಾಡ್ತಾರೆ ಇದನ್ನು. ಇದು ಹಲ್ವಾ ಅಂತಲೂ ಹೇಳ್ತಾರೆ, ಸೂಜಿ ಹಲ್ವಾ ಅಂತಲೂ ಹೇಳ್ತಾರೆ ಇದಕ್ಕೆ. ಇದನ್ನು ಇವಾಗ ರವೆನ ಹಾಕ್ತಾಯಿದ್ದೀನಿ. ರವೆನ ಸಣ್ಣ ಬೆಂಕಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಪಾತಿದು. ಅದನ್ನು ನಾವು ಯಾವಾಗಾದ್ರೂ ಊಟಕ್ಕೆ ಕರೆದಾಗ ಫಂಕ್ಷನ್ನಲ್ಲಿ ಎಲ್ಲ ಟೈಮಲ್ಲೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿ ಆಗುತ್ತೆ. ಅದು ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿ ಎಲ್ಲ ಕೇಸರಿ ಬಾತ್ ಅಂತ ಮಾಡ್ತೀವಿ, ಕಲ್ಲರೆಲ್ಲ ಹಾಕ್ಬಿಟ್ಟು. ಅದು ಸುಮ್ಮನೆ ಫಂಕ್ಷನ್ಗಳಲ್ಲಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೋದು. ಇದನ್ನು ಪ್ಲೇನಾಗೆ ಮಾಡ್ತಾರೆ, ಯಾಕಂದರೆ ಪ್ರಸಾದಕ್ಕಂತ ಇಡ್ತಾರಲ್ಲ, ಆ ಥರದ್ದು ಪ್ಲೇನಾಗೆ ಮಾಡ್ತಾರೆ ಅದನ್ನು. ಇವಾಗ ಕುದಿಯೋ ಹಾಲು ಕುದೀತಾ ಇದೆಯಲ್ಲ, ಅದನ್ನು ಇವಾಗ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ರವೆಗೆ ಹಾಕ್ಕೊಂಡು ಸಣ್ಣ ಬೆಂಕಿ ಮೇಲೆ ಅದನ್ನು ಬೇಯಿಸ್ಕೋಬೇಕು. ನಿಧಾನವಾಗಿ ಸಣ್ಣ ಬೆಂಕಿ ಮೇಲೆ ಚೆನ್ನಾಗಿ ಕರಗಿಸ್ಬಿಟ್ಟು ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಅದು ಬೇಗ ಆಗಿಬಿಡುತ್ತೆ, ಇದೇನು ತುಂಬ ಲೇಟೇನು ಆಗೋದಿಲ್ಲ, ಬೇಗ ಬೆಂದುಬಿಡುತ್ತೆ. ಸಣ್ಣ ಬೆಂಕಿ ಮೇಲೆ ಬೇಯಿಸ್ಬೇಕು. ಮುಚ್ಚಿಬಿಟ್ಟು ಇಟ್ಬಿಡೋದು. ಒಂದು 2 ನಿಮಿಷ ಆದರೆ ಓಪನ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಮಗಚಬೇಕು. ಎಲ್ಲ ಆ ಕಡೆಯಿಂದ ಈ ಕಡೆ ಎಲ್ಲ ಚೆನ್ನಾಗಿ ಮಗಚ್ಕೋಬೇಕು. ಮತ್ತು ಬಾಳೆಹಣ್ಣು ಸ್ವಲ್ಪ ಆದಷ್ಟು ಅದನ್ನು ಮ್ಯಾಶ್ ಮಾಡಿದ್ರೆ ಆಯಿತು. ಮತ್ತೆ ಮಗಚಿ ಮುಚ್ಚಿಬಿಟ್ಟು ಸಣ್ಣ ಬೆಂಕಿ ಮೇಲೆ ಇಡಬೇಕು. ಆಯಿತು. ಇವಾಗ ಸಕ್ಕರೆನ ಹಾಕ್ಕೋಬೇಕು. ಇದಕ್ಕೆ ಸಕ್ಕರೆನ ನಾವು ತೆಗೆದಿಟ್ಟಿದ್ವಲ್ಲ, ಅದನ್ನು ಸಕ್ಕರೆನ ಹಾಕ್ಕೊಂಡು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು. ಬೇಕಾದ್ರೆ ಇನ್ನೂ ಜಾಸ್ತಿ ತುಪ್ಪನೂ ಹಾಕ್ಕೋಬೋದು, ಬೇಕಾದ್ರೆ ಕಡಿಮೆನೂ ಮಾಡ್ಕೋಬೋದು. ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ. ನಾನು 2 ಸ್ಪೂನ್ ಹಾಕಿದ್ದೀನಿ, ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ತುಪ್ಪ ಎಲ್ಲ ಸೇರಿಕೊಂಡು ಸಕ್ಕರೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಅದು. ಅದನ್ನು ನಾವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಇದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.